संख्यशास्त्र शिवं नमः संख्यशास्त्र शिवं नमः शिरडि साई गुरुवे नमः नित्यकायक शिवे नमः सूर्यदेवा नमो नमः संख्यशास्त्र शिवं नमः संख्यशास्त्र शिवं नमः ಅದೃಷ್ಟ ಕನ್ನಡಿ ನೋಡಿ ಮಾಡುವುದೆಲ್ಲವೂ ಮೋಡಿ ಭಾಗ್ಯದ ಬಾಗಿಲು ತೆರೆಯೋ ಕಾಲವು ಬಂದಿದೆ ನೋಡಿ ಏಳು ಬೀಳಲ್ಲೂ ನಡೆಯೋದೆ ಜೀವನ ಬದುಕು ಏನೆಂದು ತಿಳಿಯೋಣ ಈ ದಿನ ಏಳು ಬೀಳಲ್ಲೂ ನಡೆಯೋದೆ ಜೀವನ ಬದುಕು ಏನೆಂದು ತಿಳಿಯೋಣ ಈ ದಿನ ತಡಮಾಡಬೇಡಿ ಚಿಂತೆ ಹೊರದೂಡಿ ತಡಮಾಡಬೇಡಿ ಚಿಂತೆ ಹೊರದೂಡಿ ಅದೃಷ್ಟ ಬೆನ್ನ ಹಿಂದೆ ಇದ್ರು ಚಿಂತೆ ಯಾಕೆ ಸುಮ್ಮನೆ ಅದೃಷ್ಟ ಕನ್ನಡಿ ನೋಡಿ ಮಾಡುವುದೆಲ್ಲವೂ ಮೋಡಿ ಭಾಗ್ಯದ ಬಾಗಿಲು ತೆರೆಯೋ ಕಾಲವು ಬಂದಿದೆ ನೋಡಿ. ಇನ್ನು ಇವತ್ತು ಶ್ರೀರಾಮನವಮಿ. ಶ್ರೀರಾಮನವಮಿಗೂ ಹಾಗೂ ಗ್ರಹಗತಿಗೂ ಏನು ಒಂದು ಸಂಬಂಧ ಇದೆ, ಯಾವ ರೀತಿಯಾದಂತಹ ಸಂಬಂಧ ಇದೆ, ಇವತ್ತಿನ ವಿಶೇಷತೆ ಏನು, ನವಮಿಯ ವಿಶೇಷತೆ ಏನು, ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಗುರುಜಿ ಅವರು ಈಗ ನಿಮ್ಗೆ ನೀಡ್ತಾರೆ. ಗುರುಜಿ, ಶ್ರೀರಾಮನವಮಿ ಇವತ್ತು, ಸೊ ಇವತ್ತಿನ ವಿಶೇಷತೆ ಹಾಗೂ ಗ್ರಹಗತಿಗೂ ಏನು ಒಂದು ಸಂಬಂಧ ಇದೆ? ಇಲ್ಲಿ ಗ್ರಹಗತಿಗಳು ಅಂದ್ರೆ ಭಗವಂತನ ಸೃಷ್ಟಿಯಾಗಿರತಕ್ಕಂಥ 9 ನವಗ್ರಹಗಳು, 27 ನಕ್ಷತ್ರಗಳು, 12 ರಾಶಿಗಳು, ಶುಕ್ಲ ಪಕ್ಷ ಮತ್ತೆ ಕೃಷ್ಣ ಪಕ್ಷ. ಈ ವಾರ ಇದರಲ್ಲಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ, ಹಾಗೆ ಈ ಪ್ರಪಂಚದಾದ್ಯಂತ ಆವರಿಸ್ಕೊಂಡಿರ್ತಕ್ಕಂಥ ಪಂಚಭೂತಗಳ ಶಕ್ತಿ ಯಾರನ್ನೂ ಬಿಟ್ಟಿದ್ದಲ್ಲ ಅನ್ನೋದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಈ ಶ್ರೀರಾಮ. ರಾಮ ಅಂದ್ರೇ ಕಷ್ಟ ದುಃಖ ಅದು ಇದು ಬಹಳ ಜನ ಹೇಳ್ತಾ ಇರ್ತೀವಿ, ಅದನ್ನು ಅನುಭವಿಸಿರ್ತಕ್ಕಂಥ ಮಹಾಪುರುಷ ರಾಮ. ಆದರೆ ರಾಮನಾಗಿ ಕಷ್ಟಪಡ್ತಕ್ಕಂಥ ಈ ಒಂದು ಅದ್ಭುತ ಶಕ್ತಿ ಶ್ರೀರಾಮನಾದಾಗ ದೈವಿ ಪುರುಷ, ಅವತಾರ ಪುರುಷ, ಸದ್ಗುಣ ಸಂಪನ್ನ ಅಂತಕ್ಕಂಥದ್ದು ಎಲ್ಲರೂ ಗೊತ್ತಿರ್ತಕ್ಕಂಥದ್ದು. ಇವತ್ತು ರಾಮನನ್ನು ಇಷ್ಟಪಡಿರ್ತಕ್ಕಂಥ ವ್ಯಕ್ತಿ ಯಾರೂ ಇಲ್ಲ ಪ್ರಪಂಚದಲ್ಲಿ. ಎಲ್ಲರೂ ಈ ಶ್ರೀರಾಮನನ್ನ ಇಷ್ಟಪಡ್ತಾರೆ. ಅದರಲ್ಲೂ ಪ್ರತಿಯೊಂದು ಹೆಣ್ಮಕ್ಳು ಕೂಡ ತನಗೆ ಬರ್ತಕ್ಕಂಥ ಒಬ್ಬ ಗಂಡ ಸಂಗಾತಿ ಶ್ರೀರಾಮನಾಗಿ ಇರಬೇಕು ಅಂತ ಆಸೆ ಪಡ್ತಾರೆ. ಸಿಕ್ಕಿದ್ರೆ ಪುಣ್ಯ, ಸಿಕ್ಕಿಲ್ಲ ಅಂದ್ರೆ ಅದು ಬೇರೆ ವಿಚಾರ. ಆದರೆ ಇಲ್ಲಿ ನಾವು ಹೇಳ್ತಕ್ಕಂಥ ವಿಚಾರ ಏನಪ್ಪ ಅಂತಂದ್ರೆ, ಶ್ರೀರಾಮನನ್ನು ಈ ಗ್ರಹಗತಿಗಳು ಬಿಡ್ಲಿಲ್ವಲ್ಲ. ಶ್ರೀರಾಮನಲ್ಲೂ ಕೂಡ ಆತೊಬ್ಬ ದೈವಿಕ ಶಕ್ತಿ ಅವತಾರ ಪುರುಷನಾಗಿ ಈ ಭೂಮಿ ಮೇಲೆ ಕಾಲಿಟ್ಟಾದ್ಮೇಲೆ ಮನುಷ್ಯನಾಗಿ ಏನು ಅನುಭವಿಸ್ಬೇಕೋ ಅದೆಲ್ಲವನ್ನೂ ಕೂಡ ಈ ಸ್ವಾಮಿ ಅನುಭವಿಸೋದಲ್ಲ ಅನ್ನೋದಕ್ಕೆ ಈ ಒಂದು ಶ್ರೀರಾಮಲ್ಲಿರ್ತಕ್ಕಂಥ ಕೆಲವು ಗ್ರಹಗತಿಗಳು ಹೇಗೆ ಆ ಮನುಷ್ಯನಿಗೆ ತೊಂದರೆಗಳನ್ನು ಕೊಡ್ತು, ಹೇಗೆ ಹೋರಾಟ ಹಾದಿಯನ್ನು ಕೊಡ್ತು, ಹೇಗೆ ಒಂದು ಮಹಾಯುದ್ಧವನ್ನು ಸಾರ್ತು, ಹೇಗೆ ರಾಮಾಯಣಕ್ಕೆ ಒಂದು ಅಧಿದೇವತೆ ಆಯಿತು ಅನ್ನೋದಕ್ಕೆ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿ ನವಗ್ರಹಗಳು ಮೂಲಕ ನೋಡ್ಬೋದು. ನಮ್ಮ ಬ್ಯಾಕ್ಗ್ರೌಂಡ್ ನಿಮ್ಗೆ ತೋರಿಸ್ತಾ ಇದ್ದೀವಿ ಶ್ರೀರಾಮ ಜಾತಕ. ಇವತ್ತು ಯಾರ ಜಾತಕ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಅವತ್ತಿನ ಕಾಲದಲ್ಲಿ ಶ್ರೀರಾಮರ ಜಾತಕ ಇದೆ ಅಂತಂದ್ರೆ ಅದು ಇವತ್ತು ನಮಗಿದೆ ಅಂತಂದ್ರೆ ನೀವೆಲ್ಲ ಬಹಳ ಪುಣ್ಯವಂತರು. ನೋಡಿ, ಶ್ರೀರಾಮರ ಜಾತಕ ಅವತ್ತಿಂದ ಇವತ್ತವರೆಗೂ ಇದೆ. ಅದು ಹೇಗೆ ಸಾಧ್ಯ, ಇದು ಸಾಧ್ಯವಾ ಅಂತ ಕೇಳ್ಬೋದು. ಯಾಕಂದ್ರೆ ಆಶ್ಚರ್ಯ ಆಗ್ಬೋದು ನಿಮಗೆಲ್ಲ. ಇವತ್ತು ನಮ್ಮ ಜಾತಕಗಳೇ ಇಲ್ಲ, ನಮ್ಮ ಅಪ್ಪ ಅಮ್ಮ ಬರೆದಿಟ್ಟಿಲ್ಲ, ನಮ್ದು ಗ್ರಾಮೀಣ ಪ್ರದೇಶ ಅದು ಇದು ಅವೆಲ್ಲ ಏನೂ ಗೊತ್ತಿಲ್ಲ, ಎಲ್ಲೋ ಹುಟ್ಟಿದ್ವಿ ಎಲ್ಲೋ ಬೆಳೆದ್ವಿ, ನಮ್ಮ ತಂದೆ ಇಲ್ಲ ತಾಯಿ ಇಲ್ಲ ಯಾರೂ ಬರೆದಿಟ್ಟಿಲ್ಲ, ನಮ್ಮ ಜಾತಕನೇ ಇಲ್ಲ ಅಂದ್ರೆ ತ್ರೈತ್ರಾಯುಗದಲ್ಲಿ ಹುಟ್ಟಿರ್ತಕ್ಕಂಥ ಈ ಶ್ರೀರಾಮನ ಜಾತಕ ಇದೆ ಅಂತ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು. ಇದು ಸತ್ಯ ಕೂಡ. ಯಾಕಂದ್ರೆ ಶ್ರೀರಾಮರು ಹುಟ್ಟಿರೋದು ತ್ರೈತ್ರಾಯುಗದಲ್ಲಿ ದಶರಥ ಮತ್ತೆ ಕೌಶಲ್ಯ ಮಹಾಪುರುಷ ಆಯ್ತ. ಇಲ್ಲಿ 10-1-5114 ನೋಡಿ, 10-1-5114 ನಮ್ಮ ಮೇಲ್ಗಡೆ ಡಿಸ್ಪ್ಲೇ ತೋರಿಸ್ತಾ ಇದೀವಿ, ಸ್ಕ್ರೀನ್ ಮೇಲೆ ನಿಮ್ಗೆ ಕಾಣಿಸ್ತಾ ಇದೆ. ಇಲ್ಲಿ ಈ ಒಂದು ಡೇಟ್ ಆಫ್ ಬರ್ತ್ ನಂಬರು 1, ಫ್ಯೂಚರ್ ನಂಬರು 4. ಅಂದ್ರೆ ಶ್ರೀರಾಮರ ಜನ್ಮ ದಿನಾಂಕದಲ್ಲಿ ಬರ್ತ್ ನಂಬರ್ 1, ಫ್ಯೂಚರ್ ನಂಬರು 4. ಅಂದ್ರೆ ಸೂರ್ಯಗ್ರಹ ಮತ್ತೆ ರಾಹುಗ್ರಹ, ಸೂರ್ಯಗ್ರಹ ಮತ್ತೆ ರಾಹುಗ್ರಹ. ನಾನು ಹೇಳಿದೆ ಇಲ್ಲಿ ಇವತ್ತಿಗೂ ನೋಡಿ ಎಷ್ಟು ಕೋಇನ್ಸಿಡೆಂಟ್ ಅಂದ್ರೆ, ಇವತ್ತು ಬಹಳ ವಿಶೇಷ ಅಂತಂದ್ರೆ ಇವಾಗ ಪುನರ್ವಸು ನಕ್ಷತ್ರ ನೋಡಿ, ಅದೇ ರೀತಿ ಶ್ರೀರಾಮ ನಕ್ಷತ್ರ ಬಂದು ಕೂಡ ಪುನರ್ವಸು ನಕ್ಷತ್ರ ನಿಮ್ಗೆ ತೋರಿಸ್ತಾ ಇದ್ದೀವಿ. ಪುನರ್ವಸು ನಕ್ಷತ್ರ ನವಮಿ ತಿಥಿ ಮಧ್ಯಾಹ್ನ 12:30 ಹುಟ್ಟಿರೋದು. ಕಟಕ ರಾಶಿ, ಕಟಕ ಲಗ್ನ, ಕಟಕ ರಾಶಿ, ಕಟಕ ಲಗ್ನ. ಲಗ್ನದಲ್ಲೇ ಚಂದ್ರ ಮತ್ತೆ ಗುರು
ನೀವು ಆರೋಸ್ಕೋಪಲ್ಲಿ ನೋಡ್ತಾ ಇದ್ದೀರಾ, ಚಂದ್ರ ಮತ್ತೆ ಗುರು ಲಗ್ನದಲ್ಲೇ ಇದ್ದಾನೆ. ಅಂದ್ರೆ ಶ್ರೀರಾಮರ ಲಗ್ನ ಬಂದು ಕಟಕ ರಾಶಿ, ಕಟಕ ಲಗ್ನ, ಲಗ್ನದಲ್ಲೇ ಚಂದ್ರ ಮತ್ತೆ ಗುರು ಸ್ಥಿತರಾಗಿದ್ದಾರೆ. ಈ ವಿಶೇಷವಾಗಿರ್ತಕ್ಕಂಥ ಒಂದು ಸಂಖ್ಯೆ ಇವತ್ತು ಬರ್ತ್ ನಂಬರ್ 1 ಫ್ಯೂಚರ್ ನಂಬರ್ 4 ಅಂತ ನೋಡಾಗ ಇವತ್ತು ಎಷ್ಟು ಜನ ಇವತ್ತು ಶ್ರೀರಾಮರು ಫೇಸ್ ಮಾಡ್ತಕ್ಕಂಥ ಹಲವಾರು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಿದ್ದಾರೆ ಅಂತಂದ್ರೆ, ಎಸ್, ಅವತ್ತಿನ ಕಾಲದಲ್ಲೂ ಕೂಡ ದೇವತಾ ಸ್ವರೂಪಿಯಾಗಿರ್ತಕ್ಕಂಥ ಶ್ರೀರಾಮನೇ ಬಿಡಿದಿರ್ತಕ್ಕಂಥ ಈ ಗ್ರಹಗತಿಗಳು ಇನ್ನು ನಮ್ಮನ್ನ ಬಿಟ್ಟಾರಿಯೇ ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ನೀವೆಲ್ಲರೂ ಇವತ್ತು ಹಾಕೋಬೇಕು. ಯಾಕಂದ್ರೆ ಬರ್ತ್ ನಂಬರ್ 1 ಫ್ಯೂಚರ್ ನಂಬರ್ 4 ಬಗ್ಗೆ ಈಗಾಗಲೇ ಹಲವಾರು ಕಾರ್ಯಕ್ರಮ ಹೇಳ್ಕೊಟ್ಟಿದ್ದೀನಿ. ಇದು ಸೂರ್ಯ ಗ್ರಹಣದ ಸಂಬಂಧ ಇರತಕ್ಕಂಥ ಒಂದು ಸಂಖ್ಯೆ. ಯಾಕಂದ್ರೆ ಸೂರ್ಯ ರಾಹು ಎಲ್ಲಿ ಸೇರ್ತಾರೋ ಅಲ್ಲಿ ಗ್ರಹಣ ಸಂಬಂಧ ಅಂತ ಆಗಾಗ ಹೇಳ್ತಾ ಇರ್ತೀನಿ ನಾನು. ಅಂದ್ರೆ ಶ್ರೀರಾಮರಿಗೂ ಈ ರಾಹು ಬಿಡ್ಲಿಲ್ವಲ್ಲ ಅಂತಂದ್ರೆ ಇವತ್ತು 13ನೇ ತಾರೀಕು, ಇವತ್ತು 13ನೇ ತಾರೀಕು ರಾಹು ಗ್ರಹ. ಅಂದ್ರೆ ಅವರ ಡೆಸ್ಟಿನಿ ಬಂದು ರಾಹು. ಬರ್ತ್ ನಂಬರ್ 1 ಫ್ಯೂಚರ್ ನಂಬರ್ 4 ಅಂತ ತಗೊಂಡಾಗ ಏಕಾಂಗಿಯಾಗಿರ್ತಕ್ಕಂಥ ಹೋರಾಟ, ಏಕಾಂಗಿಯಾಗಿರ್ತಕ್ಕಂಥ ಒಂದು ಜೀವನ, ಏಕಾಂಗಿಯಾಗಿ ಒಂದು ತನ್ನ ದೆಸೆಯನ್ನು ಹುಡ್ಕೊಳ್ತಕ್ಕಂಥ ಅಥವಾ ತನ್ನ ಡೆಸ್ಟಿನಿಯನ್ನು ನೋಡ್ಕೊಳ್ತಕ್ಕಂಥ, ತನ್ನ ಸಾಧನೆ ಮಾಡ್ತಕ್ಕಂಥ ಒಂದು ವ್ಯಕ್ತಿತ್ವ ಇವತ್ತು ಈ ತಾರೀಕು ಹುಡ್ತರ್ಗ ಆಗುತ್ತೆ ಅಂತಂದಾಗ ಇದನ್ನ ಶ್ರೀರಾಮರು ಕೂಡ ಫೇಸ್ ಮಾಡಿದ್ದಾರೆ ಅಂತಂದ್ರೆ ನಿಮ್ಗೆಲ್ಲ ಅರ್ಥ ಆಗಿರ್ಬೇಕು. ಇವತ್ತು ರಾಮಾಯಣ ಎಲ್ಲರೂ ಗೊತ್ತು, ಅವ್ರ ಸಂಬಂಧಿಗಳೇನು, ಅವ್ರ ತಂದೆ ಹೇಗೆ, ತಾಯಿ ಹೇಗೆ, ಅವರ ಒಂದು ಸ್ಟೆಪ್ ಮದರ್ಸ್ ಅಂದ್ರೆ ಮಲತಾಯಿಯ ಧೋರಣೆ ಹೇಗೆ, ಅವ್ರು ಹೇಗೆ ಕಾಡಿಗೆ ಹೋದ್ರು. ಆಮೇಲೆ ಶ್ರೀರಾಮನ ಜೀವನ, ಶ್ರೀರಾಮನ ರಾಮಾಯಣ ಅಂತಂದ್ರೆ ಹೆಂಡತಿಗಾಗಿ ಹೋರಾಟ ಮಾಡತಕ್ಕಂಥ ಅದ್ಭುತವಾದ ವ್ಯಕ್ತಿ. ಜ್ಞಾಪಕ ಇಟ್ಕೊಳ್ಳಿ, ಶ್ರೀರಾಮ ರಾಮಾಯಣ ಅಂದ್ರೆ ಹೆಂಡತಿಗೋಸ್ಕರ ಹೋರಾಟ ಮಾಡತಕ್ಕಂಥ ಏಕೈಕವಾದಂತಹ ಶಕ್ತಿ ಅಂತಂದ್ರೆ ಇದು ಶ್ರೀರಾಮ ಅಂತ ಹೇಳ್ತೀವಿ. ಯಾಕಂದ್ರೆ ಇವತ್ತು ಶ್ರೀರಾಮನವಮಿ ಜನನ ಅಂತ ತಗೊಂಡಾಗ ಆ ಶ್ರೀರಾಮರು ಹೇಗೆ ಗ್ರಾಹಕರ ಮೂಲಕ ಪ್ರೇರೇಪಿಸಲ್ಪಟ್ಟರು, ಹೇಗೆ ನಿಯಂತ್ರಿಸಲ್ಪಟ್ಟರು, ಹೇಗೆ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡೋರು ಅನ್ನೋದಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಮಾಹಿತಿ. ಯಾಕಂದ್ರೆ ನೀವು ನೋಡ್ತಾ ಇದ್ದೀರಾ, ಚಂದ್ರ ಯಾವಾಗಲೂ ತನ್ನ ಸ್ವತಃ ಒಂದು ರಾಶಿನಲ್ಲಿ ಕೂತ್ಕೊಂಡಿದ್ದಾನೆ, ಸ್ವಂತ ಮನೆ ಯಾವುದು ಕಟಕ ಲಗ್ನ. ಕಟಕ ಅಂತಕ್ಕಂಥದ್ದು ಚಂದ್ರನ ಸ್ವಂತ ಮನೆ, ಜೊತೆಗೆ ಗುರು ಇರ್ತಾನೆ. ಇಲ್ಲಿ ವಿಶೇಷವಾಗಿ 4ನೇ ಮನೆಯಲ್ಲಿ ಶನಿ ಇದ್ದಾನೆ, ಇಲ್ಲಿ ತುಲಾ ರಾಶಿನಲ್ಲಿ. ನೋಡ್ಕೊಳ್ಳಿ, ಒಂದೊಂದು ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಇನ್ನೊಂದು ಭಾಗ ಅಂತಂದ್ರೆ 6ನೇ ಮನೆಯಲ್ಲಿ ರಾಹು ಇದ್ದಾನೆ. ಈಗ ಬರ್ತ್ ನಂಬರ್ 1 ಫ್ಯೂಚರ್ ನಂಬರ್ 4 ಅಂತ ತಕ್ಷಣ ಅದು ರಾಹು ಗ್ರಹ, ಡೆಸ್ಟಿನಿ ರಾಹು. ನಾನು ನಿಮ್ಗೆ ಏನ್ ಹೇಳ್ತೀನಿ, ಆಗಾಗ ಒಂದು ಜಾತಕನ ತಗೊಂಡಾಗ ನಮ್ಮ ಬರ್ತ್ ನಂಬರ್ ಮತ್ತೆ ಫ್ಯೂಚರ್ ಇರತಕ್ಕಂಥ ಆ ಒಂದು ಸಂಖ್ಯೆ ನಮಗೆ ಯಾವ ಭಾವದಲ್ಲಿ ಕೂತ್ಕೊಂಡಿದೆ, ಅದು ನೆಗೆಟಿವ್ ಪಾಸಿಟಿವ್ ತಿಳ್ಕೊಂಡಾಗ ನಮ್ಮ ಮೊದಲನೇ ಹಂತ ಹೇಗಿದೆ, 2ನೇ ಹಂತ ಹೇಗಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿ. ಆದ್ರೆ ಇದನ್ನ ತಿಳ್ಕೊಳ್ತಕ್ಕಂಥ ವೇದನೆ ಯಾರು ಇಲ್ಲ. ಬರ್ತ್ ನಂಬರ್ 1 ಫ್ಯೂಚರ್ ನಂಬರ್ 4 ಇಟ್ಸ್ ಗುಡ್ ಕಾಂಬಿನೇಷನ್ ಬಿಡ್ತೀರಾ. ಆದ್ರೆ ಈ ಕಾಂಬಿನೇಷನ್ ನಂಬರು ನೆಗೆಟಿವ್ ಪಾಸಿಟಿವ್ ಅಂತ ಒಬ್ಬರು ಯೋಚನೆ ಮಾಡೋದಿಲ್ಲ. ಯಾಕಂದ್ರೆ ಇಲ್ಲಿ ಶ್ರೀರಾಮರ ಜಾತಕದಲ್ಲಿ 6ನೇ ಮನೆಯಲ್ಲಿ ರಾಹು. ನೀವು ನೋಡ್ತಾ ಇದ್ದೀರಾ ಕುಂಡಲಿನಲ್ಲಿ ಶ್ರೀರಾಮರ ಜಾತಕದಲ್ಲಿ 6ನೇ ಮನೆಯಲ್ಲಿ ರಾಹು. 6ನೇ ಮನೆ ಯಾರು? ರೋಗಸ್ಥಾನ ಮತ್ತೆ ಶತ್ರುಸ್ಥಾನ. ಜ್ಞಾಪಕ ಇಟ್ಕೊಳ್ಳಿ, ರೋಗಸ್ಥಾನ ಮತ್ತೆ ಶತ್ರುಸ್ಥಾನ. ನಿಮ್ಮ ಜಾತಕಲ್ಲೂ ಕೂಡ ರೋಗಸ್ಥಾನ ಶತ್ರುಸ್ಥಾನ ಯಾರು ನೋಡಬಹುದು? 6ನೇ ಮನೆ ನೋಡ್ಕೋಬೇಕು. 6ನೇ ಮನೆಯಲ್ಲಿ ಯಾವ್ಯಾವ ಗ್ರಹಗಳಿದೆ ನೋಡ್ಕೊಂಡಾಗ ನಿಮ್ಮ ಒಂದು ಆರೋಗ್ಯ ಸಂಬಂಧಪಟ್ಟಂತ ಅಥವಾ ನಿಮಗೆ ಶತ್ರು ಸಂಬಂಧಪಟ್ಟಂತ ಒಂದು ಫಲಾಫಲಗಳು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇಲ್ಲಿ 6ನೇ ಮನೆಯಲ್ಲಿ ರಾಹು ಅಂತಂದ್ರೆ ಯಾರು? ರಾಹುವಿಗೆ ಅಧಿಪತಿಯಾಗಿರ್ತಕ್ಕಂಥ ಯಾರು? ಸರ್ಪ ಅಂತ ಹೇಳ್ತೀವಿ. ಸರ್ಪದ ಮೂಲಕ ರಾಹು ಬಂದ ತಕ್ಷಣ ಇಲ್ಲಿ ಬಂದಿದ್ದು ಯಾರು ಶತ್ರು? ರಾವಣ. ಅರ್ಥ ಮಾಡ್ಕೊಳ್ಳಿ. ಅಲ್ಲಿಗೆ ರಾಹು ರಾವಣ ರೂಪದಲ್ಲಿ ಶ್ರೀರಾಮನ ಕಾಡ್ತು ಅಂತಂದ್ರೆ ಅದೆಲ್ಲ ನಿಮಗೆ ಗೊತ್ತಿರತಕ್ಕಂಥ ವಿಚಾರ. ಇದು ಯಾಕೆ ಶತ್ರುಸ್ಥಾನದಲ್ಲಿ ರಾಹು ಇದ್ರೆ ಶ್ರೀರಾಮನನ್ನು ಬಿಡ್ಲಿಲ್ಲ ರಾಹು ಅಂತಂದ್ರೆ ನಿಮ್ಮ ಜಾತಿ ಇರತಕ್ಕಂಥ ಆ 6ನೇ ಮನೆಯ ಭಾವ ಇರತಕ್ಕಂಥ ಗ್ರಹಗಳು ಬಿಟ್ಟಾರಿಯೇ. ಇದನ್ನ ಅರ್ಥ ಮಾಡ್ಕೋಬೇಕು. ಅದು ನೆಗೆಟಿವ್ ಪಾಸಿಟಿವ್ ನೋಡಿ, ಇವೆಲ್ಲ ರಾಮನ ಜಾತಕಕ್ಕೆ ನಮ್ಮ ಒಂದು ಜೀವನಕ್ಕೆ ತಾಳಿ ಹಾಕಿ ನೋಡ್ಕೊಂಡಾಗ ಹೌದು ಇದು ಕರೆಕ್ಟ್, ಇದು ಸತ್ಯ, ಇದು ಸ್ಪಷ್ಟ ನಡೀತಾ ಇದೆ ಅಂತ ತಿಳ್ಕೊಳ್ತಕ್ಕಂಥದ್ದು. ಇದು ಒಂದಾಯ್ತು. ಈಗ ನಾನು ಆಗ್ಲೇ ಒಂದು ಮಾತು ಹೇಳಿದೆ ನಿಮಗೆ, ಶ್ರೀರಾಮರು ಹೆಂಡತಿಗೋಸ್ಕರ ಹೋರಾಟ ಮಾಡಿದ್ರು ಅಂತೇಳಿ. ಶ್ರೀರಾಮರು ಹೆಂಡತಿಗೋಸ್ಕರ ಹೋರಾಟ ಮಾಡಿದ್ರು ಅಂದ್ರೆ ಅವ್ರಿಗೆ ಸಪ್ತಮ ಸ್ಥಾನದಲ್ಲಿ ಏನೋ ಒಂದು ಪ್ರಾಬ್ಲಮ್ ಇರಬೇಕು. ಇವತ್ತು ನಮ್ಮ ಮನುಷ್ಯನ ಜೀವನದಲ್ಲಿ ಬರ್ತ್ ನಂಬರ್ 1 ಫ್ಯೂಚರ್ ನಂಬರ್ 4 ಅದು ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಳಾಗಿರ್ಬೋದು. ಇವತ್ತು ಯಾರಾದ್ರೂ ಮ್ಯಾರಿಡ್ ಲೈಫಲ್ಲಿ ಸಕ್ಸಸ್ಫುಲ್ ಆಗಿದ್ದೀರಾ ಅಂತಂದ್ರೆ ಎದೆ ಮುಟ್ಕೊಂಡು ಹೇಳಿ, ಎಸ್ ನಾನು ಲೈಫಲ್ಲಿ ಸಕ್ಸಸ್ಫುಲ್ ಆಗಿದ್ದೀನಿ ಅಂತೇಳಿ. ಸಾಧ್ಯನೇ ಇಲ್ಲ. 99.99 1% ಯಾವುದೋ ಒಂದು ಪುಣ್ಯನೋ ಧರ್ಮನೋ ಅಥವಾ ಅವರಪ್ಪನ ಪುಣ್ಯನೋ ಅಥವಾ ಈ ಜನ್ಮದಲ್ಲಿ ಅವ್ರು ಮಾಡ್ತಕ್ಕಂಥ ಒಂದು ಒಳ್ಳೆ ಪುಣ್ಯ ಕೆಲಸಗಳನ್ನು ಎಸ್ಕೇಪ್ ಆಗಿರ್ತಾರೆ. ಆದರೆ ಬರ್ತ್ ನಂಬರ್ 1 ಫ್ಯೂಚರ್ ನಂಬರ್ 4 ಇರ್ತಕ್ಕಂಥ ಯಾರೇ ಆಗಿರಲಿ ಇವತ್ತು ಡಿವೋರ್ಸ್. ಜ್ಞಾಪಕ ಇಟ್ಕೊಳ್ಳಿ, ಇವತ್ತು ಡಿವೋರ್ಸ್ ಆಗಿರ್ತಕ್ಕಂಥದ್ದನ್ನ 99% ನೋಡಿರ್ಬೋದು. ಇಲ್ಲ ಗಂಡಿನ ಹೆಂಡತಿ ಪ್ರಾಬ್ಲಮ್, ಹೆಂಡತಿಯಿಂದ ಗಂಡನ ಪ್ರಾಬ್ಲಮ್, ಸಂಬಂಧಗಳು ಇರೋದಿಲ್ಲ ಅಲ್ಲಿ. 1 ಮದುವೆ 2 ಮದುವೆ 3 ಮದುವೆ ಇಲ್ಲ, ಮದುವೆನೇ ಇಲ್ಲ. ಮದುವೆ ಆದ್ರೆ ಕಿತ್ತೋಗಿರ್ತದೆ, ಮದುವೆ ಆಗಕ್ಕೆ ಸಾಧ್ಯನೇ ಇಲ್ಲ.
ಈ ರೀತಿಯೆಲ್ಲ ಒಂದು ಪ್ರಾಬ್ಲಮ್ಸ್ಗಳು ವಿವಾಹ ಪೂರ್ವ ಜೀವನ ನಡೆಯುತ್ತೆ ಅಂತಂದಾಗ ಶ್ರೀರಾಮರು ಕೂಡ ಫೇಸ್ ಮಾಡಿದ್ದಾರೆ ಅಂತಂದ್ರೆ ಇವರ ಒಂದು ಬರ್ತ್ ನಂಬರ್ 1 ಫ್ಯೂಚರ್ ನಂಬರ್ 4. ಯಾಕಂದ್ರೆ ಅಲ್ಲಿ ಹೆಂಡತಿ ಗಂಡನ ಅಗಲದಲು ಅಥವಾ ಗಂಡ ಹೆಂಡತಿಯಿಂದ ದೂರ ಇದ್ದಾನೆ ಅಂತಂದ್ರೆ ಅದು ಶ್ರೀರಾಮರ ಜಾತಲು ಕೂಡ ನಡೀತು ಅಂತಂದ್ರೆ ಈಸ್ ಡೇಟ್ ಆಫ್ ಬರ್ತ್ ಈಸ್ ಬರ್ತ್ ನಂಬರ್ 1 ಫ್ಯೂಚರ್ ನಂಬರ್ 4. ಅಲ್ಲಿಗೆ ಸಪ್ತಮ ಸ್ಥಾನ ಅಂತಕ್ಕಂಥದ್ದು ನಿಮ್ಮ ವೈವಾಹಿಕ ಜೀವನ ನೋಡುತ್ತೆ ಅಂತಂದ್ರೆ ಸಪ್ತಮ ಸ್ಥಾನದಲ್ಲಿ ಅಂದ್ರೆ ಶ್ರೀರಾಮರ ಸಪ್ತಮ ಸ್ಥಾನದಲ್ಲಿ ಯಾರಿದ್ದಾರೆ? ಕುಜಗ್ರಹ ಇದ್ದಾನೆ. ಜ್ಞಾಪಕ ಇಟ್ಕೊಳ್ಳಿ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ವಿಂಗಡಣೆ ಅಂತಂದ್ರೆ ಇದು ಬಹಳ ಆಶ್ಚರ್ಯ ಆಗ್ಬೋದು ನಿಮಗೆ ಯಾವ ರೀತಿ ಅಂತೇಳಿ. ಇಲ್ಲಿ ವಿಶೇಷವಾಗಿ ಒಂದು ಲೆಕ್ಕಾಚಾರ ತಗೊಂಡಾಗ ನಮಗೆ ಈ ಗ್ರಹ ಸಂಬಂಧಪಟ್ಟಂತ ಲೆಕ್ಕಾಚಾರಗಳು ನಮಗೆ ಈ ಬರ್ತ್ ನಂಬರ್ ಮತ್ತೆ ಫ್ಯೂಚರ್ ನಂಬರ್ಲಿ ಬಹಳ ಸ್ಪಷ್ಟ ನಮ್ಗೆ ಕಾಣ್ತಾ ಇದೆ. ಅದಕ್ಕೆ ನೀವೇನ್ ಮಾಡಬೇಕು? ಹೌದು, ಕರೆಕ್ಟ್, ಇವ್ರ ಜಾತಲು ಕೂಡ ಹೆಂಡತಿಗೋಸ್ಕರ ಹೋರಾಟ ಮಾಡಿದ್ರು ಅಂತ ಅವ್ರ ಸಪ್ತಮ ಸ್ಥಾನದಲ್ಲಿ ಕುಜ ಇದ್ದಾನೆ ಅಂತ ಹೇಳಿ. ಆಗ ಈ ಕುಜ ಗ್ರಹ ಅವ್ರಿಗೆ ಮಾರಕವ ಕೆಲಸ ಮಾಡ್ತಾ ಇಲ್ವಾ ಅಂತಂದ್ರೆ ಅದು ನೀವು ಅರ್ಥ ಮಾಡ್ಕೋಬೇಕು. ಅವ್ರ ಕುಂಡಿಲ್ ನೋಡಿ, ಅವ್ರಿಗೆ ಈ ರೀತಿ ಪ್ರಾಬ್ಲಮ್ ಫೇಸ್ ಮಾಡಿದೆ ಅಂದ್ರೆ ಅವ್ರಿಗೆ ಈ ಗ್ರಹಗತಿಗಳು ಬಿಡ್ಲಿಲ್ಲ ಅಂದ್ರೆ ಇನ್ನು ನಿಮ್ಮನ್ನ ಬಿಡ್ತಾರಿಯೇ? ಇದನ್ನ ಅರ್ಥ ಮಾಡ್ಕೊಳ್ಳಿ. ಇವತ್ತು ಅವ್ರ ಜಾತಕ ಬಂದು ಒಂದು ವಿಶ್ಲೇಷಣೆ ಕೊಡೋದಲ್ಲ, ಅವ್ರ ವಿಶ್ಲೇಷಣೆ ಕೊಡ್ಬೇಕಾದ್ರೆ ಇನ್ನೂ ಹಲವಾರು ವಿಚಾರಗಳಿದ್ದಾವೆ. ಆದ್ರೆ ಆ ತಾರತಮ್ಯ ಹೇಗೆ ಗ್ರಹಗತಿಗಳು ಅವರು ಕೂಡ ಫೇಸ್ ಮಾಡ್ದಲ್ಲ ಅಂತಂದ್ರೆ ಆ ಹುಟ್ಟಿದ ದಿನಾಂಕದಲ್ಲಿ ಇರ್ತಕ್ಕಂಥ ಆ ಪ್ರಭಾವಗಳು ಕಾರಣ. ಇದಕ್ಕೆ ಮತ್ತಷ್ಟು ಮಾತಾಡ್ತೀನಿ, ನೋಡ್ತಾ ಇರಿ. ಎಸ್ ವೀಕ್ಷಕರೇ, ಇನ್ನು ನಿಮ್ಮ ಜ್ಯೋತಿಷ್ಯದ ಬಗ್ಗೆ ಅಥವಾ ನಿಮ್ಮ ಭವಿಷ್ಯದ ಬಗ್ಗೆ ನೀವೇ ತಿಳ್ಕೊಳ್ಬೇಕು ಅನ್ನೋದಾದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಗುರುಜಿಯವರೇ ಬರೆದಿರುವಂತಹ ಅದೃಷ್ಟ ಕನ್ನಡಿ ಈ ಒಂದು ಪುಸ್ತಕವನ್ನ ನೀವು ಆರ್ಡರ್ ಮಾಡಬಹುದು. ನಿಮ್ಮ ವಿಳಾಸವನ್ನ ಕೊಟ್ರೆ ನಿಮ್ಮ ವಿಳಾಸಕ್ಕೆ ನಾವು ತಲುಪಿಸ್ಕೊಡ್ತೀವಿ ಅಂತ ಹೇಳ್ತಾ, ಇನ್ನು ಶ್ರೀರಾಮನ ಹತ್ತಿರ ಯಾವ ರಾಶಿಯವರು ಡಿಮ್ಯಾಂಡ್ ಮಾಡಿ ವರವನ್ನ ಪಡಿಬಹುದು ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಗುರುಜಿ, ಈ ರೀತಿನೂ ಉಂಟಾ? ಹೌದು, ಆ ಮಾಹಿತಿಯನ್ನ ಕೊಡ್ತೀನಿ. ಇಲ್ಲಿವರೆಗೂ ಯಾರು ಕೊಡಿರ್ತಕ್ಕಂಥ ಒಂದು ಮಾಹಿತಿ ನಮ್ಮ ಕಾರ್ಯಕ್ರಮದಲ್ಲಿ ಈಗಾಗಲೇ ಹಿಂದೆ ಕೊಟ್ಟಿದ್ದೀನಿ. ಕೆಲವು ರಾಶಿಯಲ್ಲಿ ಕೆಲವೊಂದು ಗ್ರಹಗಳಿತ್ತು ಅಂದಾಗ ಆ ರಾಶಿಗೆ ಸಂಬಂಧಪಟ್ಟಂತ ಅಧಿದೇವತೆಗಳನ್ನ ನಾವು ಡಿಮ್ಯಾಂಡ್ ಮಾಡಿ, ನೀನು ಕೊಡ್ತೀಯೋ ಇಲ್ವೋ ನನಗಂತೂ ಗೊತ್ತಿಲ್ಲ, ನನಗೆ ಬೇಕೇ ಬೇಕು ಅಂತಕ್ಕಂಥ ಒಂದು ಡಿಮ್ಯಾಂಡ್ ಮಾಡಿ ಆ ವರವನ್ನು ಕೇಳಿದಾಗ 100ಕ್ಕೆ 100% ಆ ದೈವ ವರವನ್ನು ಕೊಡ್ತಿರೋದಕ್ಕೆ ಇವತ್ತು ಕೂಡ ಕಲಿಯುಗದಲ್ಲಿ ನಡೀತಾ ಇದೆ. ಯಾರು ಗೊತ್ತಿಲ್ಲ. ಆದರೆ ವಿಶೇಷವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಶ್ರೀರಾಮನಿಗೆ ಯಾರು ಡಿಮ್ಯಾಂಡ್ ಮಾಡಿ ವರ ಕೇಳಿದ್ರೆ ವರ ಸಿಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ಮಾಹಿತಿ ಕೊಡ್ತೀನಿ. ಎಲ್ಲ ವಾಚ್ ಮಾಡಬೇಕು. ಯಾಕಂದ್ರೆ ಇದು ಬಹಳ ಅದ್ಭುತವಾಗಿರೋ ವಿಷಯ. ಎಲ್ಲಾ ದೇವರು ಎಲ್ರಿಗೂ ಸೂಟ್ ಆಗೋದಿಲ್ಲ. ಒಂದೊಂದು ದೈವ ಶಕ್ತಿ, ಅದರ ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿ ಎಲ್ರಿಗೂ ಕಾಂಟ್ಯಾಕ್ಟ್ ಸಿಗೋದಿಲ್ಲ. ಅದರಿಂದ ಕೆಲವರಿಗೆ ಕೆಲವು ದೈವ ಆಗ್ಬರುತ್ತೆ ಅಂತಕ್ಕಂಥದ್ದು. ಈಗ ವಿಷಯಕ್ಕೆ ಬರೋಣ. ಈಗ ಶ್ರೀರಾಮರ ದೇವತಾ ಸ್ವರೂಪಿಯಾಗಿರ್ತಕ್ಕಂಥ ದೈವ ಶಕ್ತಿ ಭೂಮಿ ಮೇಲೆ ಮನುಷ್ಯನಾಗಿ ಹುಟ್ಟಿ ಗ್ರಹಗತಿಗಳ ಮೂಲಕ ಈ ಒಂದು ಜನನವನ್ನು ತೆಗೆದುಕೊಂಡು ಆ ಗ್ರಹಗತಿರ್ತಕ್ಕಂಥ ಈ ಗ್ರಹಗತಿಗಳಿಂದ ಹಲವಾರು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಿದ್ರು ಅನ್ನೋದಕ್ಕೆ ನಮ್ಮ ಶ್ರೀರಾಮರು ಅದ್ಭುತವಾಗಿರ್ತಕ್ಕಂಥ ಉದಾಹರಣೆ. ಇಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು, ನಾನು ಸಪ್ತಮ ಸ್ಥಾನ ಬಗ್ಗೆ ಮಾತಾಡ್ತಿದ್ದೆ. ಕುಜ ಸಪ್ತಮದಲ್ಲಿ ರಾಹು, ಶನಿ, ಕುಜ, ಕೇತು ಇವರೆಲ್ಲ ಇತ್ತು ಅಂತಂದಾಗ ಒಂದಲ್ಲ ಒಂದು ಪ್ರಾಬ್ಲಮ್ಸ್ಗಳನ್ನ ಈ ಮನುಷ್ಯ ಪ್ರಾಣಿ ಅನುಭವಿಸಲೇಬೇಕು ಅನ್ನೋದಕ್ಕೆ ಇವತ್ತು ಪ್ರತ್ಯಕ್ಷವಾಗಿ ಹಲವಾರು ಸಾಕ್ಷಿಗಳಿದ್ದಾವೆ. ಅದ್ರ ಒಂದ್ಸರಿ ತೆಗೆದು ನೋಡ್ಕೊಳ್ಳಿ. ಇವನ್ ಬರ್ತ್ ನಂಬರ್ 1 ಫ್ಯೂಚರ್ ನಂಬರ್ 4 ಇರ್ತಕ್ಕಂಥ ಕಾಂಬಿನೇಷನ್ ಕೂಡ ತೆಗೆದು ನೋಡ್ಕೊಳ್ಳೋದು. ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು. ಆದರೆ ಇಲ್ಲಿ ಸಪ್ತಮ ಸ್ಥಾನದಲ್ಲಿ ಕುಜ ಇದ್ರೂ ಕೂಡ ಹೇಗೆ ಇವರು ಎಸ್ಕೇಪ್ ಆದ್ರು ಅನ್ನೋದಕ್ಕೆ ಇಲ್ಲಿ ಒಂದು ತಿಳ್ಕೋಬೇಕು. ಶ್ರೀರಾಮರ ಜಾತಕದಲ್ಲಿ ಚಂದ್ರ, ಗುರು, ಶನಿ ಮತ್ತೆ ಈ ಕುಜ ಮತ್ತೆ ಶುಕ್ರ ಅತೀ ಉಚ್ಚವಾಗಿರ್ತಕ್ಕಂಥ ಗ್ರಹಗತಿಗಳು. ಜ್ಞಾಪಕಟ್ಗಳು 5 ಗ್ರಹಗಳು ಕೂಡ ಶ್ರೀರಾಮರ ಜಾತಕದಲ್ಲಿ ಉಚ್ಚವಾಗಿರ್ತಕ್ಕಂಥ. ಅದರಲ್ಲಿ ನೀವು ಡಿಸ್ಪ್ಲೇ ನೋಡ್ತಾ ಇದ್ದೀರಿ ಹಿಂದ್ಗಡೆ. ಅಂದ್ರೆ ಕುಜ ಸಪ್ತಮದಲ್ಲಿ ಪಾಸಿಟಿವ್ ಆಗಿರೋದ್ರಿಂದ ಅಲ್ಲಿ ಅವರು ಹೆಂಡತಿಗಾಗಿ ಅಂದ್ರೆ ಸೀತಾಮಾತೆಗಾಗಿ ಹೋರಾಟವನ್ನ ಮಾಡಿ ಅದರಲ್ಲಿ ಸಕ್ಸಸ್ಫುಲ್ ಆದ್ರು ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಭಾಗ್ಯ. ಅಲ್ಲಿಗೆ ಚಂದ್ರ ಕುಜ ಆಗಲ್ಲ ಅಂತಂದ್ರೆ ಸೀತೆಗಾಗಿ ಮಾನಸಿಕವಾಗಿರ್ತಕ್ಕಂಥ ಒಂದು ವಿಚಾರದಲ್ಲಿ ನೊಂದು ಬೆಂದು ಬಳದ್ರು ಅನ್ನೋದಕ್ಕೆ ಇವತ್ತು ಈ ಒಂದು ದೈವ ಸಾಕ್ಷಿ ಇದೆ ಅಂತಂದ್ರೆ ಅದು ಹಿಂದೆ ಇರ್ತಕ್ಕಂಥ ಈ ಜನ್ಮ ಮತ್ತೆ ಜನ್ಮ ಲಗ್ನ ಇರ್ತಕ್ಕಂಥ ಚಂದ್ರ ಮತ್ತೆ ಸಪ್ತಮ ಇರ್ತಕ್ಕಂಥ ಈ ಕುಜಗ್ರಹದ ಒಂದು ಹೋರಾಟವನ್ನ, ಈ ಹೋರಾಟದ ಮನಸ್ಥಿತಿಯನ್ನ ಶ್ರೀರಾಮರು ಅನುಭವಿಸೋದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಜಾತಕ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇನ್ನ 9ನೇ ಸ್ಥಾನ ಅಂತಕ್ಕಂಥದ್ರಲ್ಲಿ ಶುಕ್ರ ಬಹಳ ಉಚ್ಚವಾಗಿರೋದ್ರಿಂದ ದೈವಿ ಸ್ವರೂಪವಾಗಿರ್ತಕ್ಕಂಥ ಶುಕ್ರ ಇಲ್ಲಿ ಶ್ರೀರಾಮರಿಗೆ ಪಾಸಿಟಿವ್ ಆಗಿರ್ತಕ್ಕಂಥ ಲೆಕ್ಕಾಚಾರದಲ್ಲಿ ಇವರ ಒಂದು ಅದ್ಭುತವಾಗಿರ್ತಕ್ಕಂಥ ತಂದೆ ಸ್ಥಾನ ಬಹಳ ವಿಶೇಷವಾಗಿ ಕೆಲಸ ಮಾಡ್ತಾ ಅನ್ನೋದಕ್ಕೆ ಎಷ್ಟೋ ಒಂದು ಪುರಾಣಗಳನ್ನ ವಿಶೇಷ ಕೇಳಿದ್ದೀವಿ. ಆದರೆ ಈ ಕಾಂಬಿನೇಷನ್ ನಂಬರ್ಗಳು ನಮಗೆ ವಿಶೇಷ ಕೆಲಸ ಮಾಡುತ್ತೆ ಅಂದಾಗ ಶತ್ರು ಸಾರತಕ್ಕಂಥ ರಾಹು ರಾವಣ ರೂಪದಲ್ಲಿ ಬಂದು ತೊಂದರೆ ಕೊಟ್ಟ ಅಂತಂದ್ರೆ ಇಲ್ಲಿ ಒಂದು ನೆನ್ಪಿಟ್ಕೊಳ್ಬೇಕು, ರಾಹು ಅಂತಂದ್ರೆ ಎದುರಿಸುವವನು. ಜ್ಞಾಪಕ ಇಟ್ಕೊಳ್ಳಿ. ನೋಡಿ, ಇವತ್ತು ವಿಶೇಷವಾಗಿರ್ತಕ್ಕಂಥ ಈ ಸಂಖ್ಯೆ ಬಂದಾಗ ಇದರಲ್ಲಿ ರಾಹು ಅಂದ್ರೆ ಹಲವಾರು ವಿಚಾರಗಳ ಬಗ್ಗೆ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ರಾಹು ಅಂದ್ರೆ ಯಾರು? ಎದುರಿಸುವವನು.
ಚಂದ್ರ ಅಂದ್ರೆ ಯಾರು? ಎದರಿಕೊಳ್ಳುವವನು. ಎಷ್ಟು ಅದ್ಭುತವಾಗಿರ್ತಕ್ಕಂಥ ವಿಚಾರ ಅಂದ್ರೆ ರಾವಣ ರಾಮನನ್ನು ಎದುರಿಸ್ದ ಅಂತಂದ್ರೆ ಅಲ್ಲಿ ರಾಮ ದೈವಶಕ್ತಿ ಎದುರಲಿಲ್ಲ, ಅದನ್ನ ಹೋರಾಟ ಮಾಡ್ದ. ಆ ಹೋರಾಟ ಮಾಡಿ ನಾಶ ಮಾಡಿದಕ್ಕೆ ಸಪ್ತಮ ಇರತಕ್ಕಂಥ ಕುಜ ಪಾಸಿಟಿವ್ ಆಗಿರೋದ್ರಿಂದ ಅಲ್ಲಿ ರಾಮನಿಂದ ರಾವಣನ ದಹನ ಆಯಿತು, ನಾಶ ಆಯಿತು ಅನ್ನೋದಕ್ಕೆ ನಮ್ಮಲ್ಲಿರ್ತಕ್ಕಂಥ ಪ್ರತ್ಯಕ್ಷ ಸಾಕ್ಷಿ ಇವತ್ತು ಹಲವಾರು ಇದ್ದಾವೆ. ಆದರೆ ಅದು ಉಚ್ಚವಾಗಿರ್ತಕ್ಕಂಥ ಗ್ರಹಗಳ ಪ್ರಾಬಲ್ಯತೆ. ಅದೇ ನೀಚವಾಗಿತ್ತು ಅಂತಂದ್ರೆ ಯಾರು ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ, ಶ್ರೀರಾಮರು ಕೂಡ ಫೇಲ್ಯೂರ್ ಆಗ್ಬಿಡ್ತಿದ್ರು. ಅದಕ್ಕೆ ರಾಮ ಅಂತಕ್ಕಂಥ ಒಂದು ಕಾಂಬಿನೇಷನ್ ತಗೊಂಡಾಗ ಸಂಖ್ಯಾಶಾಸ್ತ್ರ ಪ್ರಕಾರ RAMA. ಇವತ್ತು ಬಹಳ ಜನ ಶ್ರೀರಾಮ ಜಯರಾಮ ಶ್ರೀರಾಮ ಜಯರಾಮ ಅಂತ ಬರೆದು ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ಸಂಪಾದನೆ ಮಾಡತಕ್ಕಂಥದ್ದು, ಹಲವಾರು ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇವತ್ತು ಕೂಡ ಬಹಳ ಜನ ಶ್ರೀರಾಮನವಮಿಯನ್ನು ಬರೀತಾರೆ, ಶ್ರೀರಾಮ ಜಯವನ್ನು ಬರೀತಾರೆ, ಅದರಲ್ಲಿ ಉನ್ನತಿ ಕೂಡ ಕಾಣ್ತಾ ಇದ್ದಾರೆ, ಸತ್ಯ ಕೂಡ. ಆದರೆ ಇಲ್ಲಿ ಸಂಖ್ಯಾಶಾಸ್ತ್ರ ಪ್ರಕಾರ ಶ್ರೀರಾಮರು ಹುಟ್ಟಿರ್ತಕ್ಕಂಥದ್ದು 10ನೇ ತಾರೀಕು. ಅಲ್ಲಿ ರಾಮ ಅಂತಕ್ಕಂಥ ಒಂದು ನಾಮಬಲ ಸಂಖ್ಯೆ ಬಂದು 8. ಸೂರ್ಯನಿಗೂ ಶನಿಗೂ ಆಗಿ ಬರೋದೇ ಇಲ್ಲ ನೋಡಿ. ರಾಮ ಅಂತಿದ್ದಾಗ ಸಿಕ್ಕಾಬಿಟ್ಟೆ ಅವ್ರು ಸಫರ್ ಮಾಡಿದ್ರು, ಕುಟುಂಬದಲ್ಲಿ ಸಫರಿಂಗು, ಸಂಬಂಧಗಳಿರಲಿಲ್ಲ, ಕಾಡಿಗೆ ಹೋದು ಸಫರ್ ಆದ್ರು, ಹೆಂಡತಿನ ಕಳ್ಕೊಂಡ್ರು, ಯುದ್ಧನೇ ಮಾಡ್ಬೇಕಾಗಿತ್ತು ಹೆಂಡತಿಗೋಸ್ಕರ. ಆದರೆ ಇವೆಲ್ಲ ಪ್ರಾಬ್ಲಮ್ಸ್ಗಳಲ್ಲಿ ಸಾಲ ಆದ್ಮೇಲೆ ಶ್ರೀರಾಮ ಅಂತ ಹಾಕೊಂಡ್ಮೇಲೆ ಅದು ನಂಬರ್ 5 ಆಯಿತು. ಇವರು ಬಹಳ ಅದ್ಭುತವಾಗಿರ್ತಕ್ಕಂಥ ಪ್ರಸಿದ್ಧವಾಗಿರ್ತಕ್ಕಂಥ ದೇವರಾಗ್ಬಿಟ್ರು. ಅಂದ್ರೆ ಒಂದು ನಂಬರ್ ಕಾಂಬಿನೇಷನ್ಸ್ಗೂ ಜನ್ಮ ಸಂಖ್ಯೆಗೂ ಎಷ್ಟು ಅದ್ಭುತವಾಗಿದೆ ಅಂತಂದ್ರೆ ಅವತ್ತಿನ ಕಾಲದಲ್ಲೇ ರಾಮನ ಬಿಡಲಿಲ್ಲ ಅಂದ್ರೆ ನಮ್ಮನ್ನು ಬಿಟ್ಟಾರೆ ಈ ಗ್ರಹಗತಿಗಳು. ಅದರಿಂದ ಯಾರ್ಯಾರಿಗೆ ನಂಬರ್ 8 ಅಂದ್ರೆ 1, 10, 19, 28 ತಾರೀಕಲ್ಲಿ ಬರ್ತಾ ಇರ್ತಕ್ಕಂಥವ್ರಿಗೆ 8ನೇ ನಂಬರಲ್ಲಿ ಏನಾದರೂ ನೇಮ್ ನಂಬರ್ ಇತ್ತು ಅಂದ್ರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇಮಿಡಿಯೇಟ್ ಕರೆಕ್ಷನ್ ಮಾಡ್ಬಿಡೋದಲ್ಲ, ಅದ್ರ ಒಳಗಡೆ ಏನಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಶ್ರೀರಾಮರಿಗೆ 4ನೇ ಮನೆಯಲ್ಲಿ ಶನಿ ವಕ್ರನಾಗಿದ್ರು ಕೂಡ ತುಲಾ ರಾಶಿನಲ್ಲಿ ಅವನು ಪಾಸಿಟಿವ್ ಆಗಿದ್ದ. ಯಾಕಂದ್ರೆ ಶನಿ ತುಲಾ ರಾಶಿನಲ್ಲಿ ಪಾಸಿಟಿವ್ ಆಗಿರ್ತಾನೆ. ಶ್ರೀರಾಮ ಜಾತಕ ನಡೆದಿದ್ದು ಅದೇ. ಅದರಿಂದ 5 ಗ್ರಹಗಳು ಉಚ್ಚ, 1 ಗ್ರಹ ಮಾತ್ರ ನೀಚ, ಅವನೇ ರಾವಣ, ಅವನೇ ಕಂಟಕಪ್ರಾಯನಾಗಿ ಕಾಡಿತಕ್ಕಂಥನು. ಈ ಕಾಂಬಿನೇಷನ್ ನಂಬರ್. ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂತಂದ್ರೆ, ನಾನು ಆಗ್ಲೇ ಹೇಳಿದೆ, ಒಂದು ಸಂಖ್ಯೆ ಫಲಕ್ಕೂ ಇದಕ್ಕೂ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಲೆಕ್ಕಾಚಾರ ಇದೆ ಅಂತ ಹೇಳಿ. ನಾವು ಇವತ್ತು ನೆನೆಸ್ಕೊಳ್ಬೇಕಾದ್ರೆ ಒಂದೇ ಒಂದು ದಿನ ಅಂತಂದ್ರೆ, ನೀವು ಮರ್ತೋಗಿದ್ರೆ ಗೊತ್ತಿಲ್ಲ, ಅದು ನಾವಂತೂ ಮರೆಯಕ್ಕೆ ಸಾಧ್ಯ ಇಲ್ಲ. ಕನ್ನಡ ಚಿತ್ರರಂಗದ ಮಹಾನ್ ನಟ, ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಸಮಾಧಿಯಾಗಿರ್ತಕ್ಕಂಥ ದಿನ ಇವತ್ತು. ಅಂದ್ರೆ ನೆನ್ನೆ ತೀರ್ಕೊಂಡ್ರು, 12/4 ನೆನ್ನೆ ತೀರ್ಕೊಂಡ್ರು, ಇವತ್ತು ಸಮಾಧಿಯಾಗಿರ್ತಕ್ಕಂಥ ದಿನ. ಇವೆಲ್ಲ ಮರ್ತು ಬಿಟ್ಟಿದ್ದಾರೆ. ಯಾವತ್ತು ಬೆಂಗಳೂರು 10 ಉರ್ದೋಯ್ತು ಹಂಗೆ. ಯಾಕೆ ಈ 13 ಸಂಖ್ಯೆ ಪ್ರಭಾವ, ಯಾಕೆ ಈ 13 ರಾಜ್ಕುಮಾರ್ ಹಿಂಬಾಲಿಸ್ತು ಅಂತಂದ್ರೆ, ಅವರು 31ನೇ ತಾರೀಕು ವೀರಪ್ಪನ ಕಾಡಿಗೆ ಇಟ್ಕೊಂಡೋಗಿದ್ದು. 31ನೇ ತಾರೀಕು 3+1 4 ರಾಹು ಆಯ್ತಾ. 13ನೇ ತಾರೀಕು 1+3 4 ರಾಹು ಸಮಾಧಿ ಆಗಿರ್ತಕ್ಕಂಥ ದಿನ, ಮಣ್ಣಾಗಿರ್ತಕ್ಕಂಥ ದಿನ, ಮಣ್ಣಲ್ಲಿ ಮಣ್ಣಾಗಿದ್ದಂಥ ದಿನ, ಬೆಂಗಳೂರು 10 ಉರ್ದಕ್ಕಂಥ ದಿನ. ಅಲ್ಲಿಗೆ ಈ ರಾಹು ರಾಜ್ಕುಮಾರ್ನ ಯಾಕೆ ಬಿಡಲಿಲ್ಲ ಅಂತಂದ್ರೆ ಅವ್ರ ಬರ್ತ್ ನಂಬರ್ 6, ಫ್ಯೂಚರ್ ನಂಬರ್ 4. ಇದು ಎಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ. 24/4/1929 ಬರ್ತ್ ನಂಬರು ಮತ್ತೆ ಫ್ಯೂಚರ್ ನಂಬರ್. ಈ ಇಸ್ವಿಯನ್ನು ಟೋಟಲ್ ಮಾಡಿದಾಗ ಬರ್ತಕ್ಕಂಥ ಈ ಸಂಖ್ಯೆ ಒಬ್ಬ ರಾಜ್ಕುಮಾರ್ನು ಬಿಡ್ಲಿಲ್ಲ ಅಂತಂದ್ರೆ ಅವತ್ತಿನ ಕಾಲ ಶ್ರೀರಾಮನು ಬಿಡ್ಲಿಲ್ವಾ? ಶ್ರೀರಾಮನು ಕೂಡ ಬಿಡ್ಲಿಲ್ಲ, ಫಾಲೋ ಮಾಡ್ತಾ ಬಂತು, ಎನಿಮಿಯಾಗಿ ಕಾಡ್ತು. ಇನ್ನು ನಮ್ಮನ್ನು ಬಿಟ್ಟಾರಿಯೇ, ಇನ್ನು ಮುಂದಿನ ಜನರೇಷನ್ ಬಿಟ್ಟಾರಿಯೇ. ಇವೆಲ್ಲ ಯಾಕೆ ನಿಮಗೆ ಉದಾಹರಣೆ ಕೊಡ್ತೀವಿ ಅಂತಂದ್ರೆ, ಇದು ಜನ್ಮದಲ್ಲಿ ಇರ್ತಕ್ಕಂಥ ನೋಡ್ಕೊಳ್ಳಿ ಅಂತೇಳಿ. ಇದು ಇನ್ನೊಂದು ಬಹಳ ಜನ ಕಾಯ್ತಿದ್ದೀರ, ಶ್ರೀರಾಮರನ್ನ ಯಾರು ಹೆಚ್ಚಾಗಿ ಫಾಲೋ ಮಾಡೋದ್ರ ಮುಖಾಂತರ, ಅಥವಾ ಶ್ರೀರಾಮನ ನೇರವಾಗಿ ನಿಂತ್ಕೊಂಡು ಭಗವಂತ ನನಗಿದು ಬೇಕು, ಕೊಡ್ತೀಯಾ ಕೊಡಲ್ವಾ, ನೀವು ಕೊಟ್ಟಿಲ್ಲ ನೋಡಿ ಸುಮ್ಮನೆ ಇರಲ್ಲ ಅಂತಕ್ಕಂಥ ಒಂದು ಡಿಮ್ಯಾಂಡನ್ನ ಯಾವ ರಾಶಿಯವ್ರು ಮಾಡಬೇಕು ಅಂತಂದ್ರೆ, ಚಂದ್ರನಲ್ಲಿ ಅಂದ್ರೆ ಯಾರು ಕಟಕ ಲಗ್ನದಲ್ಲಿ ರಾಹು ಇರ್ತಕ್ಕಂಥ ವ್ಯಕ್ತಿಗಳು ಯಾರ್ಯಾರು ಇದ್ದೀರಾ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಜಾತಕ ಏನಂದ್ರೆ ಕೊರಗಕ್ಕೆ ಹೋಗ್ಬೇಡಿ, ಅಯ್ಯೋ ಜಾತಕ ಎಲ್ಲ ಏನ್ ಮಾಡೋದು ಅಂತೇಳಿ. ಕಟಕ ಲಗ್ನದಲ್ಲಿ ಯಾರಿಗೆ ರಾಹು ಇದೆ ಅವರು ಶ್ರೀರಾಮರ ಬಳಿಗೆ ಹೋಗಿ ನಿಮಗೆ ಏನ್ ಬೇಕೋ ಅದನ್ನ ಡಿಮ್ಯಾಂಡ್ ಮಾಡಿ ಪಡ್ಕೊಳ್ಬಹುದು. ಇದಕ್ಕೆ 1000% ಕೆಲಸ ಮಾಡ್ತದೆ. ಇದನ್ನು ಚೆಕ್ ಮಾಡಿ ಕಾರ್ಯಕ್ರಮ ಲೈನ್ ಸಿಕ್ಕಿದಾಗ ನನಗೆ ಹೇಳಿ, ಎಸ್ ನೀವು ಹೇಳಿದ್ದು ಕರೆಕ್ಟು, ನಾನು ಡಿಮ್ಯಾಂಡ್ ಮಾಡಿದೆ, ನಾನು ಪಡ್ಕೊಂಡೆ ಅಂತೇಳಿ. ಇವತ್ತು ಶ್ರೀರಾಮನನ್ನ ನೆನೆಸ್ಕೊಳ್ತಕ್ಕಂಥ ಒಂದು ಅದ್ಭುತವಾಗಿರೋ ದಿನ. ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ, 2 ಬೆನಿಫಿಟ್ ನಿಮಗೆ. ಶ್ರೀರಾಮರನ್ನ ಫಾಲೋ ಮಾಡಿದಾಗ 2 ಬೆನಿಫಿಟ್ ಸಿಗುತ್ತೆ. ಯಾರು ಶ್ರೀರಾಮನನ್ನ ಹೆಚ್ಚು ಫಾಲೋ ಮಾಡ್ತಿರ್ತಾರ ಅವ್ರಿಗೆ ಆಂಜನೇಯ ಫಾಲೋ ಮಾಡ್ತಾನೆ, ಜ್ಞಾಪಕ ಇಟ್ಕೊಳ್ಳಿ. ಆಂಜನೇಯ ಉಳಿಸ್ಕೋಬೇಕಂದ್ರೆ ಬೇರೆ ಏನು ಬೇಡ, ನೀವು ಶ್ರೀರಾಮನ ಜಪ ಶುರು ಮಾಡಿ ಆಂಜನೇಯ ಸುತ್ತ ಬಂದ್ಬಿಡ್ತಾನೆ. ಯಾಕಂದ್ರೆ ಇವತ್ತು ಆಂಜನೇಯ ಇವತ್ತು ಕೂಡ ಬದುಕಿದ್ದಾನೆ. ಅಶ್ವತ್ಥಾಮ ಮತ್ತೆ ಆಂಜನೇಯ ಚಿರಂಜೀವಿಗಳು, ಅವರು ಸಾವಿಲ್ಲ, ಅವರು ಇವತ್ತು ಕೂಡ ಇದ್ದಾರೆ. ಅದಕ್ಕೆ ಯಾರು ಶ್ರೀರಾಮನ ಫಾಲೋ ಮಾಡ್ತೀರಾ, ಆಂಜನೇಯ ಕೃಪಾ ಕಟಾಕ್ಷ ಒಳಗಾಗ್ತೀರಾ. ಇದನ್ನು ಫಾಲೋ ಮಾಡಿ ಒಳ್ಳೆದಾಗಲಿ. ಎಸ್ ಗುರುಜಿ, ಇನ್ನು ಶ್ರೀರಾಮ ಜಯರಾಮ ಅಂತ ಬರೀತಾರೆ ಅಂತ ಹೇಳಿದ್ವಿ. ಸೊ ಇದು ಎಷ್ಟು ಮಟ್ಟಿಗೆ ಒಂದು ಫಲವನ್ನ ನೀಡುತ್ತೆ, ಅದು ಉಪಯೋಗ ಏನಿದೆ? ಇಲ್ಲಿ ನೋಡಿ, ದೈವಶಕ್ತಿ ಅಂತಕ್ಕಂಥದ್ದು ನಾಮಬಲದ ಶಕ್ತಿ ಮುಖಾಂತರ ನಾವು ಅದ್ಭುತವಾಗಿರತಕ್ಕಂಥ ಫಲಗಳನ್ನ ಪಡ್ಕೋಬಹುದು.
ನಾಮಬಲಿಕೆ ಯಾಕೆ ಶಕ್ತಿ ಇದೆ ಅಂತಂದ್ರೆ, ಇವತ್ತು ಶ್ರೀರಾಮ ಜಯರಾಮ ಬರಿತಕ್ಕಂಥ ಈ ಒಂದು ಶಕ್ತಿ ಹಿಂದುಗಡೆ ಹಲವಾರು ದೈವಿಕವಾದ ಒಂದು ಶಕ್ತಿ ಇರುತ್ತೆ ಅನ್ನೋದಕ್ಕೆ ಪ್ರತ್ಯಕ್ಷ ಸಾಕ್ಷಿ ದೈವ ನಾಮವನ್ನು ಬರೀ ಇದೊಂದೇ ನಾಮ ಅಲ್ಲ. ನೀವು ಯಾವುದೇ ದೇವರ ಒಂದು ನಾಮಸ್ಮರಣೆ ಮಾಡೋದಾಗ್ಲಿ, ಜಪಿಸೋದಾಗ್ಲಿ, ಅಥವಾ ಅದನ್ನು ಬರಿತಕ್ಕಂತಾಗ್ಲಿ, ನಿಮಗೆ 100ಕ್ಕೆ 100 ನಿಮಗೆ ಆ ಒಂದು ಶಕ್ತಿಯ ಒಂದು ಎನರ್ಜಿ ಸಿಕ್ಕೇ ಸಿಗುತ್ತೆ. ಯಾಕಂದ್ರೆ ಬರವಣಿಗೆ ಮುಖಾಂತರ ಅಥವಾ ಜಪಿಸೋ ಮುಖಾಂತರ ಅಥವಾ ಉಚ್ಚಾರಣೆ ಮಾಡೋದ ಮುಖಾಂತರ ಅಥವಾ ಅನುಷ್ಠಾನ ಮಾಡೋದ ಮುಖಾಂತರ ಈ ಮಂತ್ರ ಶಕ್ತಿ ಬಹಳ ಅಗಾಧವಾಗಿ ಕೆಲಸ ಮಾಡ್ತದೆ. ಇದು ದೈವಿ ಶಕ್ತಿ ಅಂತ. ದೈವ ಶಕ್ತಿ ಬೇರೆ ಅಲ್ಲ, ಮಂತ್ರಶಕ್ತಿ ಬೇರೆ ಅಲ್ಲ. ಮಂತ್ರಶಕ್ತಿ ಬೇರೆ ಅಲ್ಲ, ದೈವ ಶಕ್ತಿ ಬೇರೆ ಅಲ್ಲ. ಇದು ಪಾಸಿಟಿವ್ ಆಗಿರ್ತಕ್ಕಂಥ ಮಂತ್ರಶಕ್ತಿಯಾಗಿದ್ರೆ ಅದು ದೈವ ಶಕ್ತಿಯಾಗಿ ಕನ್ವರ್ಟ್ ಆಗ್ತದೆ. ಅದಾದ್ಮೇಲೆ ಅದನ್ನು ಜಪ ಮಾಡೋರು ಕೂಡ ಕೆಲಸ ಮಾಡೇ ಮಾಡ್ತದೆ. ಅದರಿಂದ ಶ್ರೀರಾಮರನ್ನ ಆರಾಧನೆ ಮಾಡ್ತಕ್ಕಂಥದ್ದು, ಶ್ರೀರಾಮರನ್ನ ಜಪ ಮಾಡ್ತಕ್ಕಂಥದ್ದು, ಶ್ರೀರಾಮನ ಬರೆಯತಕ್ಕಂಥದ್ರಿಂದ 2 ಬೆನಿಫಿಟ್ ಆಂಜನೇಯನ ಉಳಿಸ್ಕೊಳ್ಬಹುದು. ಅದಕ್ಕೆ ಇದನ್ನ ಮಾಡ್ಕೊಳ್ಳಿ, ಒಳ್ಳೇದಾಗಲಿ. ಓಕೆ ಗುರುಜಿ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನ, ಮಾರ್ಗದರ್ಶನವನ್ನ ನೀಡಿದ್ದೀರಾ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಎಸ್ ವೀಕ್ಷಕರೇ, ಇದುವರೆಗೂ ಸಾಕಷ್ಟು ಮಾಹಿತಿಯನ್ನ ನೀಡಿದ್ದಾಯಿತು. ದಿನದ ಭವಿಷ್ಯದ ಕುರಿತಾಗಿ, ಶ್ರೀರಾಮನ ಕುರಿತಾಗಿ, ಶ್ರೀರಾಮನನ್ನ ಯಾರು ಆರಾಧಿಸಬೇಕು ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೂಲಂಕುಷವಾಗಿ ಗುರುಜಿಯವರು ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮನ ಮುಕ್ತಾಯಗೊಳಿಸ್ತಾ ಇದ್ದೀವಿ. ನಮಸ್ಕಾರ.